ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ವೇದಿಕೆ ನಿಜವಾಗಲೂ ಒಂದು ಚಿತ್ರರಂಗದಲ್ಲಿ ಒಂದು ಚಿತ್ರ ಪ್ರಾರಂಭ ಆಗ್ತಾ ಇದೆ ಇವತ್ತು. ಅಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಒಂದು ಚಿತ್ರ ಪ್ರಾರಂಭ ಆಗುತ್ತೆ ಅಂದ್ರೆ ಚಿತ್ರರಂಗದಲ್ಲಿ ಇರೋರಿಗೆಲ್ಲ ಎಷ್ಟು ಸಂತೋಷ ಆಗುತ್ತೆ ಅಂದ್ರೆ ಒಂಥರ ಹಬ್ಬ ಆಚರಿಸಿಕೊಂಡಷ್ಟು ಸಂತೋಷ ಆಗುತ್ತೆ. ಯೋಗೇಶ್, ನಾವು ಏನು ಮಾತಾಡೋದು ಬೇಡ ಅವ್ರ ಬಗ್ಗೆ. ಚಿತ್ರರಂಗದಲ್ಲಿ ಪಾದಾರ್ಪಣೆ ಮಾಡಿ ಚಿತ್ರರಂಗದಲ್ಲೂ ಒಂದು ಒಳ್ಳೆ ಹೆಸರು ಮಾಡಿ ಯಶಸ್ವಿ ಚಿತ್ರಗಳನ್ನು ಮಾಡಿ ಇಷ್ಟು ವರ್ಷಗಳು ನಾವು ಅವ್ರನ್ನ ಕಳ್ಕೊಂಡಿದ್ವಿ. ಚಿತ್ರರಂಗದಲ್ಲಿ ತೆರೆ ಮೇಲೆ ಕಳ್ಕೊಂಡಿದ್ವಿ ಅವ್ರನ್ನ ನಾವು. ಹಾಗೆ ರಾಜಕೀಯ ರಂಗಕ್ಕೆ ಹೋಗಿ ರಾಜಕೀಯದಲ್ಲಿ ಅವರಿಗೆ ಅವರ ಕ್ಷೇತ್ರದಲ್ಲಾಗ್ಬೋದು ಏನೇ ಕೆಲಸ ಮಾಡಿದ್ರು ಆ ಕ್ಷೇತ್ರದಲ್ಲಿ ಮಾಡೋದಂತ ಕೆಲಸ ಇಡೀ ಕರ್ನಾಟಕ ಮಾತಾಡುವಂತ ಒಂದು ಕೆಲಸ ಮಾಡೋದಂತ ಒಂದು ನಮ್ಮ ಸ್ನೇಹಿತರು ಅಂತ ಹೇಳಕ್ ಇಷ್ಟಪಡ್ತೀನಿ. ರಾಜಕಾರಣ ಬಿಡ್ಬಿಡಿ. ಸೊ ನಾನೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಏನಾದ್ರೂ ಒಂದು ಕೆಲಸ ಹಿಡಿದ್ರೆ ಅವರು ಅದನ್ನ ಅಚ್ಚುಕಟ್ಟಾಗಿ ಮಾಡಿ ಅದ್ರ ರಿಸಲ್ಟ್ ಬರೋವರೆಗೂ ಬಿಡೋದಿಲ್ಲ ಅನ್ನೋಂಥ ಒಬ್ಬ ವ್ಯಕ್ತಿ ಯೋಗೇಶ್ ಅವರು. ಖುಷಿಯಾಗುತ್ತೆ ಸರ್. ನೀವು ನಿಮ್ಮ ಮಗನ್ನ ಒಂದ್ಸರಿ ಪರಿಚಯ ಮಾಡಿಸಿದಾಗ ಯಾವಾಗ ಪಾದಾರ್ಪಣೆ ಮಾಡಿಸ್ತೀನಿ ಅಂತ ಕೇಳಿದ್ದೆ. ಅವಾಗವಾಗ ನಿಮ್ದೆಲ್ಲ ಈ ಫೋಟೋ ಗೀಟೋ ನಾವು ಮೈಸೂರು ಕಡೆ ಹೋಗುವಾಗ ನಿಮ್ಮ ವಿನಯದಲ್ಲಿ ನೋಡುವಾಗ ಅಯ್ಯೋ ಯೋಗೇಶ್ ಅವ್ರು ಇನ್ನ ಮಗನ್ನ ಇಂಟ್ರೊಡ್ಯೂಸ್ ಮಾಡಿಲ್ವಲ್ಲಪ್ಪ ಅನ್ಕೊಂಡಿದ್ದೆ. ಸೊ ಬಟ್ ಇವತ್ತು ತುಂಬಾ ಖುಷಿ ಆಯ್ತು. ನಿಜ ಹೇಳ್ತೀನಿ, ನಾನು ಇವತ್ತು ತಪ್ಪು ತಿಳ್ಕೊಬೇಡಿ ಹಿಂಗೆ ಹೇಳ್ತೀನಿ ಅಂತ. ನನಗೆ ಅವತ್ತು ಶ್ರೀಕಾಂತ್ ಫೋನಲ್ಲಿ ಗೊತ್ತಲ್ಲ, ಶ್ರೀಕಾಂತ್ ಮಾತಾಡೋದು, ವೆಸ್ಟ್ ಎಂಡ್ ಹೋಟ್ಲು ಹೀಗೆ ಫಂಕ್ಷನ್ ಅದು ಇದು. ನಾನೆಲ್ಲ ನಿಜವಾಗ್ಲೂ ಇವತ್ತು ಅವ್ರ ಮದುವೆ ಅನ್ಕೊಂಡು ರಿಸೆಪ್ಷನ್ ಅನ್ಕೊಂಡೆ. ನಾನು ಫಸ್ಟ್ ಬಂದು ಪಿಕ್ಚರ್ ಮಾಡಿ ಸರ್ ಅಂದ್ರೆ ಮದುವೆ ಮಾಡ್ಬಿಟ್ರಲ್ಲ ನೀವು ಬೇಗ ಅಂತ ಈಗ ಇಲ್ಲಿ ಒಳಗೆ ಬರೋವರೆಗೂ ಅವ್ರು ಕೇಳಿದೆ ನಾನು. ಈ ಇಲ್ಲ ಸರ್ ಏನು ಫುಲ್ ಪೋಸ್ಟರ್ ಇದೆಯಲ್ಲಪ್ಪ ಅಂದಾಗ ನನಗೆ ಆಶ್ಚರ್ಯ ಆಯ್ತು, ತುಂಬಾ ಸಂತೋಷ ಆಯ್ತು. ಮದುವೆ ಆಮೇಲೆ ಮಾಡಿ ಪರವಾಗಿಲ್ಲ. ಬಟ್ ಈ ಸಂದರ್ಭದಲ್ಲಿ ನಿಮ್ಮ ಮಗನ್ನ ಚಿತ್ರರಂಗಕ್ಕೆ ಪರಿಚಯಿಸ್ತಾ ಇರೋದು ತುಂಬಾ ಸಂತೋಷ. ಇದು ನಿಮ್ಮ ಜವಾಬ್ದಾರಿ. ಪರಿಚಯ ಮಾಡಿದ್ ಮಾತ್ರ ಅಲ್ಲ, ಇನ್ನು ಮುಂದೆ ನಮ್ಮ ಜವಾಬ್ದಾರಿ ಅವನ್ನ ಬೆಳೆಸೋದು. ಇಡೀ ಚಿತ್ರರಂಗದ ಜವಾಬ್ದಾರಿ. ಯಾಕೆ ಅಂದ್ರೆ ಮಾಧ್ಯಮದ ಮಿತ್ರರು ಇಲ್ಲಿದ್ದೀರಿ. ನಿಮಗೆಲ್ಲ ಇವತ್ತು ಚಿತ್ರರಂಗದ ಪರಿಸ್ಥಿತಿ ಗೊತ್ತಿರುವಂತದ್ದು. ಮಾಧ್ಯಮ ನಮ್ಮ ಜೊತೆಯಲ್ಲಿ ಉಸಿರಾಗಿ ಬೆರೆತು ಇಷ್ಟು ವರ್ಷಗಳು ಒಂದೊಂದು ಚಿತ್ರಕ್ಕೆ ಒಬ್ಬೊಬ್ಬ ನಿರ್ಮಾಪಕ ಆಗ್ಬೋದು, ನಿರ್ದೇಶಕ ಆಗ್ಬೋದು, ಎಷ್ಟು ಕಷ್ಟಪಟ್ಟು ಒಂದು ಸಿನಿಮಾ ಮಾಡ್ತಾರೆ ಅನ್ನೋದೆಲ್ಲ ನೋಡ್ಕೊಂಡ್ ಬಂದಿದ್ದೀವಿ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಒಂದು ಚಿತ್ರ ಮಾಡಬೇಕು ಅಂದ್ರೆ ಭಯ ಆಗುತ್ತೆ. ಇವತ್ತು ಇಷ್ಟು ವರ್ಷಗಳು ನಾನು ಇಷ್ಟು ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿದ್ದೀವಿ. ಆದ್ರೂ ಇವತ್ತೊಂದು ಚಿತ್ರ ಮಾಡಬೇಕು ಅಂದ್ರೆ ಇರಪ್ಪ ಅಂದ್ರೆ ಗೊತ್ತಿಲ್ಲ ನಮ್ಗೆ ಅದೊಂದು ಕೆಟ್ಟ ಬುದ್ಧಿನೋ ಒಳ್ಳೆ ಬುದ್ಧಿನೋ. ದೊಡ್ಡ ಸಿನಿಮಾ ಮಾಡಬೇಕು, ದೊಡ್ಡ ಸೂಪರ್ ಸ್ಟಾರ್ ಹಂಗಿರ್ಬೇಕು ಅನ್ನೋದೇ ಒಂದು ಯಾವಾಗಲೂ ಯೋಚನೆ ಮಾಡುವಂತ ಒಂದು ಮುಂಚೆಯಿಂದ ಆ ಥರ ಮಾಡ್ಕೊಂಬಂದ ಅಭ್ಯಾಸ. ಈಗ ಒಂದು ಚಿತ್ರ ಮಾಡಿ 100 ಕೋಟಿ ಕಳ್ಕೊಂಡ್ಬಿಡ್ತೀವ ಹೆಂಗಪ್ಪ ಅನ್ನೋದೆಲ್ಲ ಭಯ ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಅದರಲ್ಲೂ ಕನ್ನಡ ಚಿತ್ರರಂಗ ಎಷ್ಟು ಒಳ್ಳೆ ಚಿತ್ರ ಮಾಡಿದ್ರು ಹೋಗ್ತಾ ಇಲ್ವಲ್ಲ, ಏನ್ ಕಾರಣ, ಯಾವ ತರ ಮಾಡಬೇಕು, ಏನ್ ಮಾಡಬೇಕು ಅನ್ನೋದು ಎಲ್ಲ ದಿಗ್ಭ್ರಮೆಯಲ್ಲಿ ನಾವೆಲ್ಲರೂ ಕೂತಿದ್ದೀವಿ, ಇನ್ಕ್ಲೂಡಿಂಗ್ ಮೀಡಿಯಾ, ಇಫ್ ಐ ಆಮ್ ನಾಟ್ ರಾಂಗ್. ಈ ಸಂದರ್ಭದಲ್ಲಿ ಯೋಗೇಶ್ ಅವರು ಇಷ್ಟು ದೊಡ್ಡ ಮನಸ್ಸು ಮಾಡಿ ಅವರು ಮಗನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರನ್ನ ಆ ಹೀರೋನ ನಮ್ಮ ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್ ಆಗಿ ಮಾಡೋದು ನಮ್ಮ ಜವಾಬ್ದಾರಿ ಆಗುತ್ತೆ. ದಯವಿಟ್ಟು ಇದನ್ನೆಲ್ಲ ನಾವು ಮನಸ್ಸಲ್ಲಿ ಇಟ್ಕೊಂಡು, ಯೋಗೇಶ್ ಅವರೇ ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಮಗನ್ನ ನಮ್ಮ ಚಿತ್ರರಂಗ ಈ ಸಂದರ್ಭದಲ್ಲಿ ಒಂಥರ ಆಕ್ಸಿಜನ್ ಕೊಟ್ಟಂಗೆ. ನೀವು ಚಿತ್ರರಂಗದ ಪರಿಸ್ಥಿತಿ ಹಂಗಿದೆ, ಎಲ್ರಿಗೂ ಗೊತ್ತಿರೋದೆ. ಕೊಟ್ಟಿದ್ದೀರಾ, ಅದು 2 ಚಿತ್ರ ಅನೌನ್ಸ್ ಮಾಡಿದ್ದೀರಾ. ಒಳ್ಳೇದಾಗಲಿ. ನನ್ನಿಂದ ಚಿತ್ರರಂಗದಿಂದ ಏನೇ ಆಗಬೇಕಂದ್ರೂ ದಯವಿಟ್ಟು ಹೇಳಿ. ವಿ ಆರ್ ದೇರ್ ಫಾರ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್.